ಉತ್ತರ ಕನ್ನಡದಲ್ಲಿ ಮುಂದುವರೆದಿದೆ ಅಂಜಲಿ ನಿಂಬಾಳ್ಕರ್ ಮ್ಯಾಜಿಕ್. ಎಲ್ಲ ತಾಲೂಕುಗಳಲ್ಲೂ ಅಂಜಲಿ ನಿಂಬಾಳ್ಕರ್ ಮೇನಿಯಾ ಶುರುವಾಗಿದೆ. ಈಗ ಮಿಂಚಿನ ಸಂಚಾರ, ಭರ್ಜರಿ ಪ್ರಚಾರ, ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಾ ಇದ್ದಾರೆ. ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ನಿಂಬಾಳ್ಕರ್. ಅದರ ಜೊತೆಗೆ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಕೂಡ. ಪ್ರತಿ ಗ್ರಾಮದಲ್ಲೂ ಅಂಜಲಿ ನಿಂಬಾಳ್ಕರ್ ಪರ ಜೋರಾದಂಥ ಅಲೆ ಇದೆ. 100ಕ್ಕೆ 100 ಅಂಜಲಿ ನಿಂಬಾಳ್ಕರ್ ಗೆಲ್ಲುವ ವಿಶ್ವಾಸವಿದೆ ಅಂಥೇಳಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ನಾಯಕ್ TV5ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ವಿದ್ಯಾವಂತೆ, ಜನರ ಸಮಸ್ಯೆಗೆ ಕಿವಿಗೊಡುವಂತಹ ಕೆಲಸವನ್ನ ಹಿಂದಿನ MP ಮಾಡಲಿಲ್ಲ. 30 ವರ್ಷ MP ಆಗಿತ್ತು, ಆದರೆ ಏನೂ ಕೆಲಸ ಮಾಡಿಲ್ಲ. ನಮ್ಮ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಗೆಲುವು ನಿಶ್ಚಿತ ಅಂತ ಗೆಲುವಿನ ವಿಶ್ವಾಸವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಮುಖಂಡ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಪರವಾಗಿ ಈಗಾಗಲೇ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯವನ್ನ ಮುಖಂಡರು ಮಾಡ್ತಾ ಇರುವಂತದ್ದು. ನನ್ನ ಜೊತೆಗೆ ಪ್ರಚಾರ ಕಾರ್ಯದ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಮಂಜುನಾಥ್ ನಾಯ್ಕ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕಾಂಗ್ರೆಸ್ ಪ್ರಚಾರವು ಕೂಡ ಸಾಕಷ್ಟು ಅಬ್ಬರದಿಂದ ನಡೀತಾ ಇದೆ. ತಾವು ಈ ಭಾಗದಲ್ಲಿ ಯಾವ ರೀತಿಯಾಗಿ ಪ್ರಚಾರ ಕಾರ್ಯವನ್ನು ಮುನ್ನಡೆಸ್ತಾ ಇದ್ದೀರಿ ಅಂತ? ಈಗಾಗಲೇ ನಾವು ಬೇರೆ ಪಕ್ಷವನ್ನ ಕಂಪೇರ್ ಮಾಡಿದ್ರೆ, ಯಾಕಂತ ಹೇಳಿದ್ರೆ ಇದು ನಮಗೆ ಗೆಲುವಿನ ಸ್ಥಳ. ಈ ಲೋಕಸಭಾ ಕ್ಷೇತ್ರ ಏನಿದೆಯಲ್ಲ, ಇದು ನಾವು 101% ಈ ಸಲ ನಾವು ಗೆಲ್ತಾ ಇದ್ದೇವೆ. ಯಾಕೆ ಗೆಲ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸರ್ಕಾರದ ಏನು ಯೋಜನೆಗಳಿದೆಯಲ್ಲ ಅದೆಲ್ಲ ನಾವು ಏನು ಭರವಸೆ ಕೊಟ್ಟಿದ್ರು ಆ ಎಲ್ಲ ಭರವಸೆಗಳು ಈಡೇರಿದೆ. ಫಸ್ಟ್ ಪಾಯಿಂಟ್. ಎರಡನೇದಾಗಿ ಈಗಾಗಲೇ ಎಲ್ಲ ಕಾರ್ಯಕರ್ತರು ಜಾಗೃತರಾಗಿ ಪ್ರತಿಯೊಂದು ಭಾಗದಲ್ಲೂ ಸಹ ಏನು ಸರ್ಕಾರದ ಯೋಜನೆ ಜನರಿಗೆ ಮುಟ್ಟಿದೆಯಾ ಅದನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಹೇಳಬೇಕಂತ ಹೇಳಿದ್ರೆ, ಈಗಾಗಲೇ ಪಕ್ಷದಲ್ಲೇ ಪ್ರಮುಖರು ಏನು ಹರಿಪ್ರಸಾದ್ ಸರ್ ಇರ್ಬೋದು, ದೇಶಪಾಂಡೆ ಸಾಹೇಬ್ ಇರ್ಬೋದು, ಎಲ್ಲ ನಮ್ಮ ಉಸ್ತುವಾರಿ ಸಚಿವರು ಇರಬಹುದು, ಎಲ್ಲರೂ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುವಂಥ ರೀತಿಯಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದೇವೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಅಭ್ಯರ್ಥಿ ಏನು ಅಂಜಲಿ ನಿಂಬಾಳ್ಕರ್ ಅವರು ಇದ್ದಾರಲ್ಲ, ಅಂಜಲಿ ನಿಂಬಾಳ್ಕರ್ ಅವರು ಒಬ್ಬ ಒಳ್ಳೆಯ ಅಭ್ಯರ್ಥಿ. ಯಾಕಂತ ಹೇಳಿದ್ರೆ ಎಜುಕೇಟೆಡ್, ಭಾಳಷ್ಟು ಲ್ಯಾಂಗ್ವೇಜ್ ಇದಿದೆ ಅವರಿಗೆ. ಹಾಗಾಗಿ ನಾವು ಒಂದು ಪಾರ್ಲಿಮೆಂಟಿಗೆ ಕಳಿಸಬೇಕಾದ್ರೆ ಎಲ್ಲವೂ ಅತಿ ಅಮೂಲ್ಯವಾಗ್ತದೆ. ಯಾಕಂದ್ರೆ ನೋಡಿ, ಈಗ ನಮ್ಮ ಇಲ್ಲಿಯ ಅನೇಕ ಬೇಡಿಕೆಗಳಿವೆ, ಅದು ಹಿಂದಿನ ಏನು ನಮ್ಮ MP ಅವರಿಂದ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಅವರು ಏನು ಮಾಡ್ತಿದ್ರು, ಒಂದ್ಸಲ ಆರಿಸಿ ಬಂದ ಮೇಲೆ ಇನ್ನೊಂದು ಇಲೆಕ್ಷನ್ ಆದಾಗೆ ನಾವು ಅವರನ್ನು ನೋಡಬೇಕಾಗಿತ್ತು. ಬಟ್ ಈಗ ಪರಿಸ್ಥಿತಿ ಹಾಗಿಲ್ಲ. ನಮಗೆ ಒಂದು ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ದಾರೆ. ಆ ಒಂದು ಒಳ್ಳೆ ಅಭ್ಯರ್ಥಿಯನ್ನು ಗೆಲ್ಲಿಸಿ ನಾವು ಪಾರ್ಲಿಮೆಂಟಿಗೆ ಕಳಿಸಿದ್ರೆ ನಮ್ಮ ಈ ಜಿಲ್ಲೆಯ ಏನು ಲೋಕಸಭಾ ಕ್ಷೇತ್ರದಲ್ಲಿ ಏನು ತೊಂದರೆ ತಾಪತ್ರೆಗಳು ಏನೇನು ಆಗಬೇಕು ಅನ್ನೋದನ್ನ ನಾವು ಅತಿ ಈಸಿಯಾಗಿ ಬಗೆಹರಿಸ್ಕೊಳ್ಬಹುದು. ಈಗ ಬಿಜೆಪಿಯವರು ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿರುವಂತದ್ದು ಕಾಂಗ್ರೆಸ್ಗೆ ವರದಾನ ಆಗ್ತಿದೆಯಾ ಅಂತ? ಕಾಂಗ್ರೆಸ್ಸಿಗೆ ವರದಾನ ಮತ್ತು ಇದನ್ನೋ ಪ್ರಶ್ನೆ ಇಲ್ಲ. ಈ ಸಲ ಕಾಂಗ್ರೆಸ್ ಗ್ಯಾರಂಟಿ ಗೆಲ್ಲೋದೆಯಾ. ಅಭ್ಯರ್ಥಿಗಳು ಯಾರೇ ಇರಲಿ, ಈ ಸಲ ಅಖಾಡ ಏನಿತ್ತಂತ ಹೇಳಿದ್ರೆ ಅಭ್ಯರ್ಥಿಗಳು ಯಾರೇ ಇರಲಿ ಕಾಂಗ್ರೆಸ್ಸಿನ ಗೆಲುವು ನಿಶ್ಚಿತ ಅಂತೇಳಿ ಇತ್ತು. ಬಿಜೆಪಿ ಅಭ್ಯರ್ಥಿಗಳನ್ನ ಯಾರಿಗೆ ಬೇಕಾದ್ರೆ ಇದು ಮಾಡಲಿ, ಬಿಜೆಪಿ ಅಭ್ಯರ್ಥಿನೇ ಇದಲ್ಲ. ಆದ್ರೆ ನಮಗೆ ನಮ್ಮ ಕಾಂಗ್ರೆಸ್ನಲ್ಲಿ ಒಳ್ಳೆ ಅಭ್ಯರ್ಥಿ ಇದ್ದಾರೆ. ಒಂದು ಬಿಜೆಪಿ ಈ ಒಂದು ಕ್ಷೇತ್ರವನ್ನು ವಶಪಡಿಸಿಕೊಳ್ತಾ ಇರುವಂತದ್ದು ಒಂದು ಹಿಂದುತ್ವ ಆಧಾರದ ಮೇಲೆ, ಜೊತೆಗೆ ಮೋದಿಯವರ ಹೆಸರನ್ನು ಇಟ್ಟುಕೊಂಡು ಕಳೆದ 2 ಚುನಾವಣೆಯನ್ನು ಅವರು ಎದುರಿಸಿ ಗೆದ್ದಿದ್ದಾರೆ. ಈ ಬಾರಿ ತಾವು ಯಾವ ವಿಚಾರವನ್ನು ಇಟ್ಟುಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಿ, ಮತ್ತೆ ಕಾರ್ಯಕರ್ತರಿಗೆ ಜನರಿಗೆ ಏನು ಭರವಸೆಯನ್ನು ಕೊಡ್ತಾ ಇದ್ದೀರಿ ಅಂತ? ನೋಡಿ, ಈಗ ಅವರು ಹಿಂದುತ್ವ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀರಿ. ಇಲ್ಲಿ ಎಲ್ಲರೂ ನಾವು ಹಿಂದೂಗಳೆಯ, ಅದು ನಾವು ಹಿಂದೂಗಳೇ ಆಗಿದ್ದಾಗ ಮತ್ತು ಹಿಂದುತ್ವ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ನಮಗೂ ಗೊತ್ತಿದೆ, ನಮಗೇನು ಬೇಕು, ಸಹಬಾಳ್ವೆ, ಸಹಾನುಭೂತಿ, ಇಂಥದ್ದು ಬೇಕು. ನಾವು ಒಂದು ಸಂಘಟಾತ್ಮಕವಾಗಿ ಸಮಾಜದಲ್ಲಿ ಸಹಬಾಳ್ವೆಯಿಂದ ಬದುಕಬೇಕು ಅನ್ನೋದನ್ನು ಇಚ್ಛೆ ಪಡುವವರು. ಹಿಂದುತ್ವ ಮತ್ತೊಂದು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾವೆಲ್ಲ ಹಿಂದೂಗಳೇ ಇದ್ದೇವೆ. ನಮ್ಮ ಆಜು ಬಾಜು ಬೇರೆ ಸಮಾಜದವರು ಇದ್ದಾರೆ, ಬೇರೆ ಧರ್ಮದವರು ಇದ್ದಾರೆ. ಯಾವಾಗ ನಾವು ಅಂತ ದ್ವೇಷ ಭಾವನೆಯಿಂದ ಅದನ್ನು ನೋಡ್ತಾ ಇಲ್ಲ. ಮತ್ತೆ ಏನಾಗಿದೆ, ಈಗ ನಮ್ಮ ಸರ್ಕಾರನೂ ಸಹ ಏನು ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಒಳ್ಳೊಳ್ಳೆ ಯೋಜನೆಗಳನ್ನು ಕೊಟ್ಟಿದೆ, ಬಡವರ ಬಗ್ಗೆನೇ ವಿಚಾರ ಮಾಡ್ತಾ ಇದೆ. ಹೀಗೆಲ್ಲ ಇದ್ದಾಗ
ಅದು 100% ನಮ್ಮ ಅಭ್ಯರ್ಥಿ ಗೆಲುವಿಗೆ ಪೂರಕವಾಗಿದೆ ವಾತಾವರಣ. ಈಗ ಸಾಕಷ್ಟು ಸಮಾವೇಶಗಳಲ್ಲಿ, ಚುನಾವಣಾ ಸಮಾವೇಶಗಳಲ್ಲಿ ಜನ ಸೇರ್ತಾರೆ, ಅದರದ್ದು ವೋಟ್ ಆಗಿ ಕನ್ವರ್ಟ್ ಆಗೋದಿಲ್ಲ ಅಂತ ಅಂದ್ರೆ ಈ ನಿಮ್ಮ ಒಂದು ಅಂಜಲಿ ನಿಂಬಾಳ್ಕರ್ ಅವರ ಸಮಾವೇಶ ಇರ್ಬೋದು ಅಥವಾ ನಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ಇರ್ಬೋದು, ಸೇರಿದಂತ ಜನ ಅವರೆಲ್ಲರೂ ಕೂಡ ಮತವಾಗಿ ಕನ್ವರ್ಟ್ ಆಗುತ್ತೆ, ಅವ್ರ ಮತ ಹಾಕ್ತಾರೆ ಅನ್ನುವಂಥ ಒಂದು ಭರವಸೆ ಇದೆ. ನಿಮ್ಮ ಜೊತೆಗೆ ಕಾಂಗ್ರೆಸ್ನ ಜೊತೆಗೆ ಪ್ರಬಲವಾಗಿ ನಿಲ್ತಾರೆ ಅನ್ನುವಂಥ ಒಂದು ಭರವಸೆ ಇದೆಯಾ ಅಂತ? ಸರ್ ನೋಡಿ, ಈಗ ಇಲ್ಲೂ ಸಹ ಒಂದು ಸಭೆ ನಾವು ಏರ್ಪಾಡು ಮಾಡಿದ್ದೇವೆ. ಇವ್ರು ಯಾರು ಪೇಯ್ಡ್ ದುಡ್ಡು ಕೊಟ್ಟು ಬಂದವರಲ್ಲ, ನಮ್ಮ ಒಂದು ಕರೆಗೆ ಪ್ರೀತಿಯಿಂದ ಬಂದವರು. ಅಂಜಲಿ ನಿಂಬಾಳ್ಕರ್ ಅವರ ಏನು ನಾಮಿನೇಷನ್ ಇತ್ತಲ್ಲ, ಆ ಸಂದರ್ಭದಲ್ಲೂ ಸಹ ನಾವು ಯಾರಿಗೂ ಸಹ ದುಡ್ಡು ಕೊಟ್ಟು ಕರೆಸೋದಿಲ್ಲ, ಅವರ ಸ್ವ ಇಚ್ಛೆಯಿಂದ ಬಂದದ್ದು. ಆ ಸ್ವ ಇಚ್ಛೆಯಿಂದ ಬಂದಿರ್ತಾರೆ, ಅಲ್ಲಿವರೆಗೂ ಬಂದಿರ್ತಾರೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿವರೆಗೂ ಬಂದಿರ್ತಾರೆ ಅಂತ ಹೇಳಿದ್ರೆ ಇದ್ರ ಸಮೀಪನೇ ಅವರಿಗೆ ಬೂತ್ ಇರ್ತದೆ, ವೋಟಿಂಗ್ ಬೂತು, ಅದನ್ನು ಹಾಕಿ ಬಂದೇ ಬರ್ತಾರಲ್ಲ. ಹಾಗಾಗಿ ನಾವು ಈಗ BJP-ಯವರು ಮತ್ತೊಂದು ಪಕ್ಷದವರು ಏನು ಜನ ಸೇರಿಸ್ಬೇಕಂದ್ರೆ ದುಡ್ಡು ಕೊಟ್ಟು ಮತ್ತೊಂದು ಇದು ಮಾಡಿದರೆ, ನಮ್ಮ ಭಾಗದಲ್ಲಿ ನಾವು ಆ ರೀತಿ ಮಾಡಿದ್ದೇ ಇಲ್ಲ. ನಮ್ಮಲ್ಲಿ ಇರೋರು ಎಲ್ಲ ಸ್ವ ಇಚ್ಛೆಯಿಂದ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಒಪ್ಪಿ, ಅದೇ ರೀತಿ ಸರ್ಕಾರದ ಯೋಜನೆಗಳನ್ನು ಒಪ್ಪಿ ಬಂದಿರುವಂಥವ್ರು. ಹಾಗಾಗಿ 100% ನಮ್ದು ಜಯ, ಇಲ್ಲಿ ಎರಡನೇ ಮಾತೇ ಇಲ್ಲ. ಈಗ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಒಂದು ಆರೋಪ ಇದೆ, ಅಂದ್ರೆ ಜಿಲ್ಲೆಯನ್ನ ಇಬ್ಬಾಗ ಮಾಡಲಿಕ್ಕೆ ಹೊರಟಂತವರು ಅನ್ನುವಂಥ ಆರೋಪ ಇದೆ. ಆ ಬಗ್ಗೆ ಜನರು ಕೂಡ ಅಪಸ್ವರಗಳನ್ನ ಎತ್ತಾರೆ, ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗ್ತಿದೆ. ಇದ್ರ ಬಗ್ಗೆ ಕಾಂಗ್ರೆಸ್ನ ನಿಲುವೇನು ಅಂತ? ನೋಡಿ, ಅವರು ಜಿಲ್ಲೆ ಇಬ್ಬಾಗ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಏನು ಮಾಡ್ತಾರೋ ಅವ್ರದ್ದು ಇದೇ ಒಂದು ಇದರಲ್ಲೇ ಹೋಗೋದವರು. ಅವ್ರ ತಂತ್ರಗಾರಿಕೆ ಅಂದರೆ ಏನು? ಹಿಂದುತ್ವ, ಜಿಲ್ಲೆ ಇಬ್ಬಾಗ ಮಾಡೋದು, ಅಲ್ಲಿ ಹೋಗಿ ಹಾಗೆ ಹೇಳೋದು, ಇಲ್ಲಿ ಹೋಗಿ ಮತ್ತೊಂದು ಹೇಳೋದು. ಯಾಕಂದರೆ ಅವರಿಗೆ ಸರಳವಾಗಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇಂಥ ಏನಾದರೂ ಗಲಭೆಗಳನ್ನು ಎಬ್ಬಿಸಿ ಮತ್ತೊಂದು ಮಾಡಿ, ನನಗನ್ನಿಸ್ತದೆ ಮುಂದಿನ ದಿನದಲ್ಲಿ ಮತ್ತು ಏನಾದರೂ ಕೆಲವೊಂದು ಅಹಿತಕರ ಘಟನೆಗಳೆಲ್ಲ ಆಗ್ತದೇನೋ ಅಂತೇಳಿ. ಹಾಗಾಗಿ ನಾವೆಲ್ಲ ಜಾಗೃತರಾಗಿದ್ದೇವೆ. ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವುದಕ್ಕಾಗಿ ನಾವು ಏನು ಕಾರ್ಯತಂತ್ರ ಅಂತ ಹೇಳಿದ್ರೆ, ನಾವು ಆರೋಗ್ಯಕರವಾದ ರೀತಿಯ ಕಾರ್ಯತಂತ್ರಗಳನ್ನು ಉಪಯೋಗಿಸಿಕೊಂಡೇ ನಾವು ಮುನ್ನಡೆಯುತ್ತೇವೆ ಮತ್ತು ಜಯ ನಾವು ಪಡಿತೇವೆ. ಥ್ಯಾಂಕ್ ಯು. ಇದಿಷ್ಟು ಕಾಂಗ್ರೆಸ್ ಮುಖಂಡರಾಗಿರುವಂತಹ ಮಂಜುನಾಥ್ ನಾಯ್ಕರು ಹೇಳ್ತಾ ಇರುವಂತಹ ಮತ್ತು ಅಂಜಲಿ ನಿಂಬಾಳ್ಕರ್ ಅವರ ಗೆಲುವು ನಿಶ್ಚಿತ. ಈ ಭಾಗದಲ್ಲಿ ನಾವು ಈಗಾಗಲೇ ಸಾಕಷ್ಟು ಪ್ರಚಾರ ಕಾರ್ಯಗಳನ್ನು ಕೂಡ ಆರಂಭಿಸಿದ್ದೇವೆ, ಜೊತೆಗೆ ಜನರು ಕೂಡ ಸ್ವಯಂ ಪ್ರೇರಿತವಾಗಿ ನಮ್ಮ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನಡಾಬ್ ಜೊತೆ ಕಾರ್ತಿಕ್, ಟಿವಿ ಕನ್ನಡ, ಉತ್ತರ ಕನ್ನಡ.